ಎಲ್ರಿಗೂ ನಮಸ್ಕಾರ. ಕೇಳಿಸ್ತಾ ಇದೆಯಾ? ನಮಸ್ಕಾರ ಎಲ್ರಿಗೂ. ಏನು ಡಲ್ ಆಗಿದ್ದೀರಾ? ಸ್ಮೈಲ್ಸೇ ಕಾಣ್ತಾ ಇಲ್ಲ ನಿಮ್ಮ ಫೇಸಸ್ ಮೇಲೆ. ಎಜುಕೇಶನ್ ಎಕ್ಸ್ಪೋ ಬಂದಿದ್ದೀರಾ. ಫ್ಯೂಚರ್ ನಿಮ್ಮ ಮಕ್ಕಳ ಕೈಯಲ್ಲಿದೆ, ನಿಮ್ಮ ಕೈಯಲ್ಲಿದೆ. ಒಂಚೂರು ಸ್ಮೈಲ್ ಮಾಡೋದು ನಮಗೂ ಖುಷಿ ಆಗುತ್ತೆ ಸಿನಿಮಾದವ್ರಿಗೆ. ಓಕೆ ಓಕೆ, ಥ್ಯಾಂಕ್ ಯು ವಿಜಯವಾಣಿ ಅವ್ರಿಗೆ, ಹರ್ಷವರ್ಧನ್ ಸರ್, ನಮ್ಮ ಟೀಮ್ ಜಜ್ಮೆಂಟ್ ಪ್ರೊಡ್ಯೂಸರ್ ಡೈರೆಕ್ಟರ್ ಸರ್, ಈಗ ಇಡೀ ವಿಜಯವಾಣಿ ಟೀಮ್ ಇದೆ, ರಿಯಲ್ ಟೀಮ್ ಇದೆ, ಶಿವ ಅವರೇ, ಸರ್, ಆಲ್ ಆಫ್ ಯು, ಥ್ಯಾಂಕ್ ಯು ಸೋ ಮಚ್. ನಮ್ಮನ್ನು ಇನ್ವೈಟ್ ಮಾಡೋದಕ್ಕೆ ಖುಷಿ ಆಯಿತು. ಇಂಥ ಒಳ್ಳೊಳ್ಳೆ ಒಂದು ಕಾಸ್ ಅಂತ ಹೇಳೋಕ್ಕಾಗಲ್ಲ, ಒಳ್ಳೆ ಜಾಗ, ಒಳ್ಳೆ ಒಂದು ನಮ್ಮ ಫ್ಯೂಚರ್ ಬಿಲ್ಡ್ ಆಗುವಂಥ ಒಂದು ಎಕ್ಸಿಬಿಷನ್ ಎಕ್ಸ್ಪೋ ಬಂದಾಗ ನಮಗೂ ಒಂದು ಸ್ವಲ್ಪ ಇನ್ನೂ ನಾಲೆಜ್ ಜಾಸ್ತಿ ಆಗುತ್ತೆ. ನಮ್ಮ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಎಜುಕೇಷನ್ ವೈಸ್ ಅಂತ ಹೇಳ್ಬಿಟ್ಟು, ಅದರ ಜೊತೆಲಿ ನಮ್ಮ ಮೀಡಿಯಾನವರಾಗಲಿ ಅಥವಾ ಆಡಿಯನ್ಸ್ ಆಗಲಿ ಎಲ್ಲರೂ ಮೀಟ್ ಮಾಡೋಕೆ ಒಂದು ಚಾನ್ಸ್ ಇರುತ್ತೆ. ನಾನು ಕಾಲೇಜ್ ಹೋಗೋ ಟೈಮಲ್ಲಿ ಈ ಥರ ಎಜುಕೇಷನ್ ಎಕ್ಸ್ಪೋ ಇರಲಿಲ್ಲ ಅಂತ ಅನ್ಕೊಳ್ತೀನಿ. ಬ್ಯಾಕ್ ಇನ್ 2001 2010 ಇಲ್ಲ ಅಲ್ವ? ಸೊ ಯುರ್ ಆಲ್ ವೆರಿ ಲಕ್ಕಿ ಆ್ಯಕ್ಚುಲಿ ಈ ಥರ ಒಂದು ಎಕ್ಸ್ಪೋ ಇದ್ದಿದ್ದು. ನೋಡಿ, ಎಕ್ಸ್ಪ್ಲೋರ್ ಮಾಡಿ. ಎಜುಕೇಷನ್ ತುಂಬಾ ಇಂಪಾರ್ಟೆಂಟ್, ನಾನೇನು ಹೇಳಬೇಕಾಗಿಲ್ಲ. ಅದು ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರಾಂಗೆಸ್ಟ್ ಪಿಲ್ಲರ್ಸ್ ಆಫ್ ಅವರ್ ಕಂಟ್ರಿ ಅಂತ ನನಗೆ ಅನಿಸುತ್ತೆ. ನಾನು ಎಲ್ಲ ಕಡೆ ಟ್ರಾವೆಲ್ ಮಾಡಿದಾಗ ಅಲ್ಲಿನ ಎಜುಕೇಷನ್ ಇದು ಹೆಂಗಿದೆ ಅಂದರೆ, ಜನ ಎಷ್ಟು ಎಜುಕೇಟೆಡ್ ಆಗಿದೆ, ಎಷ್ಟು ಪರ್ಸೆಂಟೇಜ್ ಆಫ್ ಪೀಪಲ್ ಆರ್ ಎಜುಕೇಟೆಡ್ ಅಂತ ತಿಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಕರ್ನಾಟಕದಲ್ಲಿ ಐ ಥಿಂಕ್ ವಿ ನೀಡ್ ಟು ಹ್ಯಾವ್ 100% ಲಿಟ್ರಸಿ, 100% ಎಜುಕೇಷನ್. ಅದು ಇನ್ನೂ ಆಗಿಲ್ಲ, ಆಗಬೇಕು. ಬಟ್ ಇಲ್ಲಿ ಬಂದಿರೋ ಎಲ್ಲ ನಮ್ಮ ಫ್ರೆಂಡ್ಸ್ ಆಗಿರಲಿ, ಕಾಲೇಜ್ ಹೋಗೋರು ಯಾರು ಇದ್ರು, ಪೇರೆಂಟ್ಸ್ ಕಾಣ್ತಾ ಇದ್ದಾರೆ. ಹೂ ಆರ್ ದ ಸ್ಟೂಡೆಂಟ್ಸ್? ಯು ಗೈಸ್ ಆರ್ ದ ಸ್ಟೂಡೆಂಟ್ಸ್. ಡಿಸೈಡ್ ಮಾಡಿದ್ರಾ? ಏನು ಗೊತ್ತಾ, ನಾನು PUC ಅಥವಾ 10th ಇಂದ PUC ಹೋಗ್ಬೇಕಾದ್ರೆ ತುಂಬಾ ನನಗೆ ಕಷ್ಟ ಆಯಿತು. ಸೈನ್ಸ್ ತಗೊಳ್ಳ, BCom ತಗೊಳ್ಳ, ಆರ್ಟ್ಸ್ ತಗೊಳ್ಳ ಅಂತ. ನಿಜ ಹೇಳ್ತೀನಿ, ನಮ್ಮ ತಂದೆಗೆ ನಾನು ಸೈನ್ಸ್ ತಗೊಳ್ಬೇಕಂತ ಇತ್ತು. ಆದರೆ ತುಂಬಾನೇ ಸೀರಿಯಸ್ ಆಗಿರೋದೇನು ಒಂದು ಸಬ್ಜೆಕ್ಟ್ ತಗೋಬೇಕು ಅಂತ ಇತ್ತು. ಬಟ್ ಐ ವಾಂಟೆಡ್ ಟು ಗೋ ಟು ಆರ್ಟ್ಸ್ ಸೀರಿಯಸ್ ಅಂತ ನಾನು ಹೇಳ್ತಾ ಇಲ್ಲ. ಐ ಜಸ್ಟ್ ಸೇಯಿಂಗ್ ದಟ್ ಇನ್ ಎಜುಕೇಷನ್ ಕಮ್ಯುನಿಟಿ ಅವ್ನು ಅನ್ಕೊಳ್ತಾರೆ, ಆ ಥರ ಅಲ್ಲ ಅದು. ನನಗೆ ಡಿಸೈಡ್ ಮಾಡೋಕ್ಕಾಗಲಿಲ್ಲ, ನಾನು ಮೊದಲಲ್ಲಿ BCom ತಗೊಂಡ್ಬಿಟ್ಟೆ. ಸೊ ಐ ವಿಶ್ ಅವತ್ತು ನನಗೆ ಭಯ ಇದೆ, ನಾನು ನನ್ನ ತಂದೆಗೆ ಹೇಳಬೇಕಾಗಿತ್ತು, ಇಲ್ಲ ನನ್ನ ಆರ್ಟ್ಸು ಲಿಟ್ರೇಚರ್ ನನಗೆ ತುಂಬ ಇಷ್ಟ ಅಂತ ಹೇಳಬೇಕಾಗಿತ್ತು. ಲಿಟ್ರೇಚರು, ಸಿನಿಮಾ, ಪಾಲಿಟಿಕ್ಸ್ ಇಷ್ಟ ಅಂತ ಹೇಳಬೇಕಾಗಿತ್ತು. ಇಲ್ಲಿರೋ ಪೇರೆಂಟ್ಸ್ಗೂ ನಾನು ನಿಮಗೆ ಒಂದೇ ರಿಕ್ವೆಸ್ಟ್ ಮಾಡೋದು, ನಿಮ್ಮ ಮಕ್ಕಳನ್ನ ಮಾತಾಡಿಸಿ ಅವ್ರಿಗೆ ಏನು ಇಷ್ಟ ಅಂತ ಕೇಳಿ. ನನಗೆ ಗೊತ್ತು ನಿಮ್ಗೊಂದು ದೊಡ್ಡ ಡ್ರೀಮ್ ಇರುತ್ತೆ ನಿಮ್ಮ ಮಕ್ಕಳ ಬಗ್ಗೆ. ಬಟ್ ನೀವು ಒಬ್ಬರೇ ಮಾತಾಡಿಸಿ ಅವ್ರಿಗೆ ಏನು ಇಷ್ಟ, ಅವ್ರ ಇಂಟ್ರೆಸ್ಟ್ ಯಾವುದ್ರಲ್ಲಿದೆ, ಯಾವುದ್ರಲ್ಲಿ ಅವರು ಮುಂದೆ ಹೋಗಬಹುದು ಅಂತ ನಿಮ್ಗೆ ಗೊತ್ತಿರುತ್ತೆ. ಐ ಥಿಂಕ್ ಯು ಶುಡ್ ಡಿಸೈಡ್ ಬೇಸ್ಡ್ ಆನ್ ದ್ಯಾಟ್. ಆ್ಯಂಡ್ ಅಫ್ಕೋರ್ಸ್ ಡಿಸೈಡ್ ಮಾಡಲಿಕ್ಕೆ ಇಲ್ಲಿ ಒಂದು ಎಕ್ಸ್ಪೋ ಇದೆ. ಸೊ ಥ್ಯಾಂಕ್ ಯು. ನಮ್ಮ ಸಿನಿಮಾ ದ ಜಜ್ಮೆಂಟು ರಿಲೀಸ್ ಆಗ್ತಿದೆ ನೆಕ್ಸ್ಟ್ ಫ್ರೈಡೇ. ಒಂದು ಒಳ್ಳೆ ಕೋರ್ಟ್ ರೂಮ್ ಡ್ರಾಮಾ ಮಾಡಲಿಕ್ಕೂ ಕೂಡ, ಅಥವಾ ಆ ಥರದ ಸಬ್ಜೆಕ್ಟ್ ಆಗಿರಲಿ, ಏನೇ ರಿಯಲ್ ಲೈಫಲ್ಲಿ ಮಾಡಬೇಕಾದ್ರೂ LLB ಮಾಡಬೇಕು. ಅಗೇನ್ ಎಜುಕೇಷನ್, ಸಿನಿಮಾ ಮಾಡಬೇಕು ಅಂದರೆ ಎಜುಕೇಷನ್ ಇಂಪಾರ್ಟೆಂಟ್ ಇಲ್ಲ ಅಂತ ಅನ್ಕೋಬೇಡಿ, ಅದು ತುಂಬ ಇಂಪಾರ್ಟೆಂಟು. ಸೊ ನಮ್ಮ ಸಿನಿಮಾ ರಿಲೀಸ್ ಆಗುತ್ತೆ, ದಯವಿಟ್ಟು ನೋಡಿ ನೀವು ಫ್ರೀ ಟೈಮ್ ಇದ್ದಾಗ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಿಜಯವಾಣಿ, ಥ್ಯಾಂಕ್ ಯು ಸೋ ಮಚ್.